ನೀವು ನೋಡ್ತಿರೋ ಹಾಗೆ ಆಯಿಲ್ ಫುಲ್ ಡೌನ್ ಆಗೈತೆ. ಆಯಿಲ್ ಬಾಕ್ಸಲ್ಲಿ ಆಯಿಲ್ ಇಲ್ಲ. ಇಲ್ಲಿ ಬಂದು ಚೈನ್ ಕೇಸಿ ಹೊಡಿತಾ ಐತೆ. ಈ ಥರ ಕೊಡೋಣ, ಇಲ್ಲ ಹಿಂಗೆ ಕೊಡೋಣ ಫ್ಲಾಟು. ಒಂದು ಕೈಲಿ ಕ್ಯಾಮ್ರಾ, ಒಂದು ಕೈಲಿ ಮಿಕ್ಸಿಂಗು. ಯಾಮಾರಿದ್ರೆ ಪೈಂಟ್ ಎಲ್ಲ ನೆಲ ಕಚ್ಕೊಳತ್ತೆ. ನೋಡಿ ಇಲ್ಲಿ ಈ ಸ್ಟ್ಯಾಂಡ್ದು ಏನು ಇದಿದೆ, ಇದು ಬಂದ್ಬಿಟ್ಟು ಇಲ್ಲಿ ಸೈಲೆನ್ಸರಲ್ಲಿ ಇಲ್ಲಿ ಕೊಟ್ಟವ್ರಲ್ಲಿ ರಬ್ಬರು. ಇಲ್ಲಿ ರಬ್ಬರ್ ಹಾಕಿದ್ರೆ ಇಲ್ಲಿಗೆ ಬಂದು ಕುತ್ಕೋಬೇಕು. ಇಷ್ಟು ಗ್ಯಾಪ್ ಐತೆ. ಸೊ ಎಕ್ಸ್ಪೆಷಲಿ ಸೈಲೆನ್ಸರ್ ಇನ್ನೊಂದು ಚೂರು ಒಳಗೆ ಬರಬೇಕಿತ್ತು. ಒಳಗೆ ಬಂದರೆ ಅಲ್ಲಿ ಟಚ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಆಗೈತೆ. ಈಗ ಇದಕ್ಕೆ ಸಾಲ್ವ್ ಮಾಡಲಿಕ್ಕೆ ಅಂತ ನಮ್ಮ ಫ್ರೆಂಡ್ ವೆಲ್ಡಿಂಗ್ ಶಾಪಿಗೆ ಬಂದಿದ್ದೀನಿ. ಈಗ ಏನು ಮಾಡ್ತೀನಿ ಅಂದರೆ ಇದ್ರ ರಬ್ಬರ್ ತಂದಿದ್ದೀನಿ, ಇದ್ರ ಕೆಳಗೆ ಹಾಕೋ ರಬ್ಬರ್ ತಂದಿದ್ದೀನಿ. ರಬ್ಬರ್ ಹಾಕಿದ್ರು ಟಚ್ ಆಗೋಲ್ಲ. ಈಗ ಇದಕ್ಕೆ ಸ್ಟ್ಯಾಂಡಿಗೆ ಇಲ್ಲಿಂದ ಇಲ್ಲಿಗೆ ಹಿಂಗೆ ಕೆಳಗೆ ಬಂದ್ರೂ ಇಲ್ಲಿಗೆ ಬಂದು ಕೂರಂಗೆ ಒಂದು ಪಟ್ಟಿ ಇಡಿಸಿ ವೆಲ್ಡ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಮಾಡಿಸ್ತಿಲ್ಲ ಅಂದರೆ ಏನು ಪರಿಣಾಮ, ಏನು ಎಫೆಕ್ಟ್ ಆಗ್ತಾಯಿದೆ ಅಂದರೆ, ಇಲ್ಲಿ ನೋಡಿ ಇಲ್ಲಿ ಬಂದು ಚೈನ್ ಕೇಸಿ ಹೊಡಿತಾ ಐತೆ. ಇದೇನಾಯ್ತೈತೆ ಅಂದರೆ ಈ ಹಳ್ಳ ದಿಣ್ಣೆ ಅಥವಾ ಗುಂಡಿ ಏನಾದರೂ ನಾನು ಇಳಿಸಿದಾಗ ಹಿಂಗೆ ಹೊಡೆದು ಸೌಂಡ್ ಆಗ್ತಾಯಿತ್ತೆ. ನಾನು 3-4 ದಿವಸದಿಂದ ನೋಡಿ ಚೈನ್ ಲೂಸ್ ಆಗುತ್ತೆ ಅಂದ್ಕೊಂಡು ಕುಮಾರನ ಚೈನ್ ಟೈಟ್ ಮಾಡಿದ್ರೂ 3 ಸತಿ ಟೈಟ್ ಮಾಡಿಸ್ಬಿಟ್ಟಿದ್ದೀನಿ ಗೊತ್ತಾಗ್ದಲ್ಲೇ. ನೋಡಿದರೆ ಇದು ಹಿಂಗೆ ಬಂದು ಹೊಡಿತೈತೆ. ಸೊ ಇದನ್ನು ಈಗ ಸಾಲ್ವ್ ಮಾಡಲೇಬೇಕು, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಚೈನ್ ಕೇಸಿಗೆ ಎಫೆಕ್ಟ್ ಬೀಳುತ್ತೆ. ಅಲ್ಲಿ ಅದನ್ನು ಇವತ್ತು ವೆಲ್ಡ್ ಮಾಡಿಸಿ ರಬ್ಬರ್ ಹಾಕಿ ಕ್ಲೀನ್ ಮಾಡೋಣ ಬನ್ನಿ. ವಿನಾಯಕ ಇಂಜಿನಿಯರ್ ವರ್ಕ್ಸ್ ಅಂತ ಹುಡುಗರೆಲ್ಲ ಟೀ ಕುಡಿಯೋಕೆ ಹೋಗಿರ್ಬೇಕು. ನನ್ನ ಜೊತೆ ಗೌಡ್ರು ವೆಯ್ಟ್ ಮಾಡ್ತಾರೆ ಅವ್ರ ಗಾಡಿದೇನು ಮಾಡಿಸ್ಕೊಳಕ್ಕೆ ಅಂತ. ಮೈಸೂರಿಗೆ ಹೋಗ್ಬೇಕು. ಮೈಸೂರಲ್ಲಿ ಕೆಲಸ ಬಹಳ ಡಿಲೇ ಆಗ್ತಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಪೇಂಟ್ರಿಗೆ ಫೋನ್ ಮಾಡಿದ್ರೆ ಪೇಂಟ್ರು ರಿಸೀವ್ ಮಾಡಲ್ಲ, ಒಂದೊಂದ್ಸತಿ ರಿಸೀವ್ ಮಾಡ್ತಾರೆ. ಪೇಂಟ್ರು ಏನು ಅವ್ರದ್ದು ಪೇಂಟಿಂಗ್ ಕೆಲಸ ಇತ್ತು ಅದನ್ನೆಲ್ಲ ಮಾಡಿ, ಸ್ಟಿಕ್ಕರ್ ಅಂಗಡಿಯವರು ಅದೇನು ಸ್ಪ್ರೇ ಪೇಂಟ್ ಮಾಡಿ ಕಸ್ಟಮ್ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ. ನಿಮಗೆಲ್ಲ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಬಟ್ ಅವರೇ ಹೇಳ್ತಿದ್ದಾರೆ ಕರೆಕ್ಟಾಗಿ ಮಾಡಿಲ್ಲ, ಲಪ್ಪ ಕ್ಲೀನಾಗಿ ಹಾಕಿಲ್ಲ, ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ ಇದೆ ಟ್ಯಾಂಕಲ್ಲಿ, ಮಾಡಿದ್ರೆ ಕ್ಲೀನಾಗಿ ಬರಲ್ಲ ಅಂತ 2 ಡೇಸ್ ಬ್ಯಾಕ್ ನನಗೆ ಫೋನ್ ಮಾಡಿ ಹೇಳಿದರು. ಸೊ ನಾನು ಈ ಟ್ಯಾಂಕು ಶೀಲ್ಡ್ ಏನು ಮಾಡಿಸ್ತಿದ್ದೀನಿ ಇದನ್ನು ಪರ್ಮನೆಂಟಾಗಿ ಹಿಡ್ಕೊತೀನಿ ಗುರು. IPL ಮುಗಿಯೋ ತನಕ ಹಾಕಿ ತೆಗಿಯೋವಂಥದ್ದಲ್ಲ, ಇದು ಪರ್ಮನೆಂಟ್ ಆಗಿರುವಂಥದ್ದು. ಯಾಕೆಂದರೆ ನಾವು ಡೈ ಹಾರ್ಡ್ RCB ಫ್ಯಾನ್ ಗುರು. ಸೊ ಈ ಸೀಸನ್ ಮುಗಿಲಿ, ಏನಾರು ಆಗಲಿ, ಸೋಲಿ ಗೆಲ್ಲಿ, ನಾನಂತೂ ಆ ಟ್ಯಾಂಕು ಶೀಲ್ಡ್ನ ಮಾಡಿಸಿ ಇಟ್ಕೊಂಡ್ರೆ ಖಂಡಿತವಾಗಿ ಲೈಫ್ ಲಾಂಗ್ ಇರೋಂಗೆ ಇಟ್ಕೊತೀನಿ ಗುರು. ಸೀಸನ್ ಇರಬೇಕಾದ್ರೆ ಹಾಕೋತೀನಿ, ಇಲ್ಲದೆ ಟೈಮಲ್ಲಿ ಬಿಚ್ಬಿಟ್ಟು ಶೋಕೇಶಲ್ಲಿ ಇಡ್ತೀನಿ. ಆ ರೀತಿ ಮಾಡಿಸ್ತಾ ಇದ್ದೀನಿ. ತುಂಬಾ ಖರ್ಚು ಮಾಡಿ ಮಾಡಿಸ್ತಾ ಇದ್ದೀನಿ ಗುರು. ಕ್ಲೀನಾಗಿ ಹಾಕಬೇಕು. ಅದಕ್ಕೋಸ್ಕರ ಬೇಡ, ನನ್ನ ಫ್ರೆಂಡಿಗೆ ಹೇಳ್ತೀನಿ ನಾನು, ನಮ್ಮ ಫ್ರೆಂಡ್ ಪೈಂಟ್ರಿಗೆ ಹೇಳ್ತೀನಿ ಮಾಡೋಕ್ಕೆ ಹೋಗ್ಬೇಡಿ, ಬಂದು ಇಸ್ಕೊಂಡೋಗಿ ಮತ್ತೆ ಕ್ಲೀನಾಗಿ ಮಾಡಿಕೊಡ್ತಾರೆ ಅಂತ ಹೇಳಿದೆ. ಅದಕ್ಕೋಸ್ಕರ ಡಿಲೇ ಆಗ್ತಾಯಿದೆ ಕೆಲಸ. ಬಟ್ ಲೇಟ್ ಆದ್ರೂ ಸೂಪರಾಗಿ ಆಗಿಬರುತ್ತೆ. ತಿಳಿಸ್ಕೊಡ್ತೀನಿ ಯಾವ ರೀತಿ ಆಯಿತು ಕೆಲಸ, ಏನಾಯಿತು ಅಂತ. ನೀವು ನೋಡ್ತಿರೋ ಹಾಗೆ ಆಯಿಲ್ ಫುಲ್ ಡೌನ್ ಆಗೈತೆ. ಆಯಿಲ್ ಬಾಕ್ಸಲ್ಲಿ ಆಯಿಲ್ ಇಲ್ಲ. ಸುಮಾರು ದಿವಸದಿಂದ ಪೆಟ್ರೋಲ್ಗೆ ಮಿಕ್ಸ್ ಮಾಡ್ಕೊಂಡು ಹೊಡಿತಾ ಇದ್ದೀನಿ. ರೀಸನ್ ಬಂದ್ಬಿಟ್ಟು ಆಯಿಲ್ ಟ್ಯಾಂಕ್ ಕೆಳಗಡೆ ಒಂದು ಸೀಲ್ ಬರುತ್ತೆ. ಆ ಸೀಲ್ ಬಂದ್ಬಿಟ್ಟು ಲೀಕೇಜ್ ಬಂದ್ಬಿಟ್ಟಿದೆ. ಲೀಕೇಜ್ ಆಗಿ ಚೈನ್ ಕೇಸ್ ಮೇಲೆ ಮತ್ತು ಇದ್ರ ಮೇಲೆ ಬಂದು ಕೂತಿ ನೋಡಿ ಸ್ಟಿಕ್ಕರ್ ಎಲ್ಲ ಕಿತ್ತೋಗ್ಬಿಟ್ಟೈತೆ. ಹೊಸ ಸ್ಟಿಕ್ಕರ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಅದನ್ನು ಕ್ಲೀನ್ ಮಾಡಿ ಹಾಕ್ಸೋಣ ಅಂತ ಸುಮ್ಮನಾಗಿದ್ದೀನಿ. ಇದು ಕ್ರೋಮಿಯಂ ಪಾರ್ಟ್ ಇದೊಂದು ಹಾಳಾಗಿದೆ, ಮುಂದ್ಗಡೆ ಒಂಚೂರು ಹಾಳಾಗಿದೆ. ಇದನ್ನೆಲ್ಲ ಎರಡನ್ನೂ ಬಿಚ್ಚು ಕ್ರೋಮಿಯಂ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮೈಸೂರಿಗೆ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ. ಹೋಗೋವರೆಗೂ ನನಗೆ ಆಗ್ತಾಯಿಲ್ಲ ತಡೀಲಿಕ್ಕೆ. ಯಾಕೆಂದರೆ ಫುಲ್ಲು RCB ಏನು ಕೆಲಸ ಇದೆ ಅದು ಮುಗಿಸ್ಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ಬ್ರೋಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕ್ಲೀನಾಗಿ. ಈ ಸ್ಟ್ಯಾಂಡ್ ತೆಗೆದ್ರೆ ಇದ್ರ ಮೇಲೆ ಹೋಗಿ ಟಚ್ ಆಗಬೇಕು, ಅದೇ ರೀತಿ ಪಟ್ಟಿ ಕೊಟ್ಟು ವೆಲ್ಡ್ ಮಾಡಿ ಅಂತ ಬ್ರೋ ಈಗ ಮಾಡಿಕೊಡ್ತಾರೆ. ಬನ್ನಿ ಮಾಡಿಸೋಣ. ಅದಕ್ಕೆ ಅಂತ ಪಟ್ಟಿ ಕಟ್ ಮಾಡ್ತಾವ್ರೆ. ಈ ಥರ ಕೊಡೋಣ, ಇಲ್ಲ ಹಿಂಗೆ ಕೊಡೋಣ ಫ್ಲಾಟ್ ಸುಡ್ತೈತೆ. ಅಲ್ಲಿಗೆ ಬೇಡ, ಅಲ್ಲಿಗೆ ಹಂಗೆ ಫ್ಲಾಟ್ ಕೊಡು. ಇನ್ನೂ ಥರ ಕೊಡೋಣ ಅಂತ ನೀನು ಹಿಂಗೆ ಬೇಡ, ಫ್ಲಾಟ್ ಕೊಟ್ಬಿಡು. ಹಾಂ ವೆಲ್ಡ್ ಮಾಡಿದ್ರೆ ಇದು ಮಾಡಂಗೆ ಚೆನ್ನಾಗಿ ಕಾಣಂಗೆ ಮಾಡು. ಅದು ಇಲ್ಲಾಂದರೆ ಅಸಹ್ಯ ಕಾಣ್ರೆ ಮತ್ತೊಮ್ಮೆಲೆ ಹಿಂಸೆ ಆಗೋಯ್ತದೆ. ಫ್ಲ್ಯಾಟ್ ಇಟ್ಟು ಟೆಸ್ಟ್ ಮಾಡ್ಕೊತಾ ಇದ್ದಾರೆ. ಒಂದ್ಸತಿ ವೆಲ್ಡ್ ಮಾಡೋದ್ರ ಮೇಲೆ ಮತ್ತೆ ಇನ್ನೊಂದ್ಸತಿ ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡೋಣ ಅಂತ. ಅದಕ್ಕೆ ಕೆಳಕ್ಕೆ ಅದ್ರಕ್ಕೆ ಇಲ್ಲಿಗೆ ರಬ್ಬರ್ ಬರುತ್ತೆ. ಇಲ್ಲಿಗೆ ಗೊತ್ತಾಯ್ತು, ರಬ್ಬರ್ ಬರುತ್ತೆ. ರಬ್ಬರ್ ಕೆಳಗೆ ಕುತ್ಕೋಬೇಕು. ಸಾಕಲ್ಲ ಹಿಂಗೆ ಕೊಟ್ಟರೆ? ಹಾಂ ಸಾಕು, ಕೊಡ್ತೀನಿ. ಹಾಂ ಸಾಕು. ಇನ್ನೂ ಡೌನ್ ಅಪ್ ಈ ರಬ್ಬರ್ ಕೊಟ್ಟರೆ ಇನ್ನೂ ಫುಲ್ ಡೌನ್ ಬರುತ್ತೆ. ಡೌನ್ ಇರಲಿ, ಸಾಕು, ತೊಂದರೆ ಇಲ್ಲ. ಗಾಡಿ ನೋಡಿ
ಸೈಲೆನ್ಸರ್ನ ಭಾಳ ಕೇರಾಗಿ ನೋಡ್ಕೋಬೇಕು ಗುರು. ಈಗ ಇದಾದ್ಮೇಲೆ ಕೆಲಸ ನೋಡಿ, ಇಲ್ಲಿ ಇದೇನಿದೆ ವೆಲ್ಡಿಂಗ್ ಮಾಡಿದಾರಲ್ಲ, ಇಲ್ಲಿ ಸಿಲ್ವರ್ ಪೈಂಟ್ ಮಾಡಬೇಕಿತ್ತು. ಸಿಲ್ವರ್ ಪೈಂಟ್ ಮಾಡಿಕೊಟ್ಟಿಲ್ಲ ಅವರು, ನಾನೇ ಸಿಲ್ವರ್ ಪೈಂಟ್ ಮಾಡ್ಕೊತೀನಿ ಈಗ. ಇಲ್ಲಿ ಮತ್ತು ಈ ಎಡ್ಜಸ್ಸಲ್ಲಿ ಮತ್ತು ಇಲ್ಲೆಲ್ಲ ಸಿಲ್ವರ್ ಪೈಂಟ್ ಮಾಡಬೇಕು ಹೋಗಿ. ಡಬಲ್ ಸ್ಟ್ಯಾಂಡ್ ಹಾಕ್ಲಾ? ಕ್ರೋಮಿಯಮ್ಮು ಇದಾಗುತ್ತೆ ಅದಕ್ಕೆ. ಆ ಕಡೆ ಅಮ್ಮಿಕೊಳ್ಳ ಅಣ್ಣ, ಹಂಗೆ ಕಾಲು ಅಮ್ಮಿಕೊಳ್ಳೋಣ ಹಂಗೆ. ಒರಿಜಿನಲ್ ಸೈಲೆನ್ಸರ್ಗೆ ಅವಶ್ಯಕತೆ ಇಲ್ಲ, ಬಟ್ ಈ ರೀತಿ ನೀವು ಕಸ್ಟಮ್ ಸೈಲೆನ್ಸರ್ ಮಾಡಿಸಿದಾಗ ಚೇಂಬರ್ ಆಗಲಿ ಕ್ಯಾಟ್ ಆಗಲಿ ಥರ ಅಡ್ಜಸ್ಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕು. ಈಗ ಇದನ್ನು ವೆಲ್ಡ್ ಮಾಡಿಸೋದ್ಮೇಲೆ ಅದಕ್ಕೆ ಬ್ಲ್ಯಾಕ್ ಪೇಂಟ್ ಮಾಡಲೇಬೇಕು. ಮಾಡ್ತೀನಿ. ಹಾಂ, ಸ್ವಲ್ಪ ಕಡೆಗೆ ಕೊನೆಗೂ ನೋಡಿ ವೆಲ್ಡ್ ಆಯಿತು, ಕರೆಕ್ಟಾಗಿ ಹೋಗಿ ಕುತ್ಕೊತೈತೆ. ಈಗ ಇದ್ರ ಕೆಳಗೆ ರಬ್ಬರ್ ಬರುತ್ತೆ ನೋಡಿ, ಹೋಲ್ ಇದೆಯಲ್ಲ, ಈ ಹೋಲಿಗೆ ರಬ್ಬರ್ ಬರುತ್ತೆ. ಸಾಲ್ವ್ ಆಯಿತು. ರಬ್ಬರ್ ಹಾಕ್ಲಿಲ್ಲ ಅಂದರೆ ಈ ಥರ ಸೌಂಡ್ ಬರುತ್ತೆ, ರಬ್ಬರ್ ಹಾಕ್ಲೇಬೇಕು. ಫೈನಲ್ ಟಚಪ್ಪು ಕ್ಲೀನಾಗಿ ವೆಲ್ಡ್ ಮಾಡ್ತಾ ಇದ್ದಾರೆ. ಬೆಸಿಗೆ ಹಾಕ್ತಾವ್ರೆ, ಬೆಸಿಗೆ ಅಸಹ್ಯ ಕಾಣಬಾರ್ದಲ್ಲ ಅದಕ್ಕೆ. ಫೈನಲ್ ಟಚಪ್ ಉಸ್ತಾ ಇದ್ದಾರೆ. ವೆಲ್ಡ್ ಮಾಡಿರ್ತಾರಲ್ಲ, ಅದು ಕಿಡಿಯೆಲ್ಲ ಆರಿರುತ್ತೆ, ಅಸಹ್ಯ ಕಾಣುತ್ತೆ ಅಂತ ಕ್ಲೀನಾಗಿ ಉಸ್ತಾ ಅವ್ರೆ. A few moments later. ಅಂಗಡಿಗೆ ಹೋಗಿ ಪೇಂಟ್ ತೊಗೊಬಂದಿದ್ದೀನಿ. ಸೊ ನೋಡಿ, ಯುಟಿಲಿಟಿ ಬಾಕ್ಸು, ಡಾಕ್ಯುಮೆಂಟ್ಸು, ಅದು ಇದು ಎಲ್ಲ ಅಳ್ಮಳ್ಳೆಲ್ಲ ಇಟ್ಟಿದ್ದೀನಿ. ಹಾಕ್ಸಿದ್ರೆ ಈ ಥರ ಹೆಲ್ಪ್ ಆಗುತ್ತೆ. ಹಾಲು ತರಲಿಕ್ಕೆ ಆರಾಮಾಗಿ ಸಿಟಿ ಒಳಗೆ ಏನಾರು ಸಡನ್ನಾಗಿ ಏನಾರು ತರಲಿಕ್ಕೆ. ಈಗ ಪೇಂಟು ಹೊಡಿಬೇಕು ಇಲ್ಲಿಗೆ ಮತ್ತು ಇಲ್ಲಿ ಟಿಪ್ಪಿಗೆ, ಎಲ್ಲೆಲ್ಲಿ ಸಿಲ್ವರ್ ಪೇಂಟ್ ಹೊಡಿಬೇಕು ಅಲ್ಲಿ ಹೊಡಿಬೇಕು. ಅವರೇ ಹೊಡೆದು ಕಳಿಸ್ತಾರೆ. ಎಮರ್ಜೆನ್ಸಿ ಕೇಳಿದ್ರಿಂದ ಹೊಡೆದಿಲ್ಲ ಗುರು. ನಾನೇ ಇಲ್ಲಿ ಹೊಡೆದ್ರೆ ಸೇಫ್ ಆಗುತ್ತೆ, ಇಲ್ಲ ಅಂದರೆ ರೆಸ್ಟ್ ಹಿಡ್ದೈತೆ ಆಲ್ರೆಡಿ. ರೆಸ್ಟ್ ಹಿಡ್ದಂಗೆ ರೆಸ್ಟ್ ಆಗಿ ಆಮೇಲೆ ಕಷ್ಟ ಆಗಿಬಿಡುತ್ತೆ ಸೈಲೆನ್ಸರು. ಬನ್ನಿ ಈಗ ಪೇಂಟ್ ಹೊಡೆಯುವ ಕ್ಲೀನಾಗಿ. ಅದಕ್ಕಿಂತ ಮುಂಚೆ ಕ್ಲೀನಾಗಿ ಒದ್ದೆ ಬಟ್ಟೆ ಮಾಡಿ ಒರೆಸಿ ರೆಸ್ಟ್ ಇರೋದೆಲ್ಲ ಕಳಿಸ್ಬಿಟ್ಟು ಆಮೇಲೆ ಪೇಂಟ್ ಮಾಡುವ. ನೋಡಿ, ಇಲ್ಲೆಲ್ಲ ರೆಸ್ಟ್ ಹಿಡಿದ್ಬಿಡೈತೆ ಗುರು. ಇದು ತೊಳೆಸಿದಾಗ ನೀರು ಇಲ್ಲಿಂದ ಕೆಳಗೆ ಅನ್ಕೋತಲ್ಲ, ಅದು ನೋಡಿ ರಸ್ಟ್ ಹಿಂಗೆ ಆಗ್ಬಿಟ್ಟೈತೆ. ಇದರ ಏನು ಈಗ ಕ್ಲೀನಾಗಿ ತೆಗಿಬೇಕಿದೆ. ಹಂಗೆ ಪೇಂಟ್ ಮಾಡಿದ್ರೆ ಕಷ್ಟ. ನೋಡಿ, ಆಲ್ಮೋಸ್ಟ್ ಆಲ್ ಇದರಲ್ಲಿ ಹೋಗಿದೆ. ಇದರಲ್ಲಿ 5% 2% ಇರೋಂಗಿದೆ. ನೋಡಿ, ಒಂಚೂರು ಐತೆ. 1/4 ಗಂಟೆಯಿಂದ ಉಜ್ಜಿದ್ದೀನಿ, ಸಿಕ್ಕಾಪಟ್ಟೆ ಉಜ್ಜಿ ಕೈ ನೋವು ಬಂದ್ಬಿಡ್ತು. ಕ್ಲೀನಾಗಿ ಒರೆಸಿದ್ದೀನಿ. ಈಗ ಕ್ಲೀನಾಗಿ ಬ್ರಷಲ್ಲಿ ಪೇಂಟಿಂಗ್ ಮಾಡುವ. ಪೇಂಟಿಂಗ್ ಅದೊಂಥರ ಕಲೆ ಇದ್ದಂಗೆ ಗುರು. ನಮ್ಮ ಗಾಡಿಗಳಿಗೆ ನಾವೇ ಸಿಲ್ವರ್ ಪೇಂಟ್ ಮಾಡೋದೇನೋ ಒಂಥರ ಖುಷಿ. ಈ ರೀತಿ ಕೆಲಸಗಳು ಮಾಡೋದ್ರಿಂದ, ನಮ್ಮ ಬೈಕ್ಗಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ನಿಮಗೆ ಹೆಂಗೆ ಅನಿಸುತ್ತೆ ನಿಮ್ಮ ಗಾಡಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಕೆಲಸ ಎಲ್ಲ ಆದಮೇಲೆ ನಾಳೆ ನಿಮಗೆ ಈ ವಿಡಿಯೋ ಆದಮೇಲೆ ನಿಮಗೆ RX ಏನು ಕ್ಲೀನಾಗಿ ಸೌಂಡ್ ಕೇಳಿಸಿಲ್ಲ, ಫ್ಲೈಬೈ ತೋರಿಸಿಲ್ಲ, ಸ್ಪೀಡ್ ಎಷ್ಟರಲ್ಲಿ ಹೋಗುತ್ತೆ, ವ್ಯತ್ಯಾಸ ಏನು ಬಂದಿದೆ ಹಾಕಿಸಿದ ಮೇಲೆ ಗಾಡಿ ಇಂಜಿನಲ್ಲಿ ಪರ್ಫಾರ್ಮೆನ್ಸಲ್ಲಿ ಅಂತ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಕೊಡ್ತೀನಿ. ಪೇಂಟ್ ಫುಲ್ ಇಲ್ಲ ಗುರು, ಅರ್ಧನೇ ಐತೆ. ಇದರಲ್ಲೂ ಮೋಸನಾ? ಪೇಂಟ್ ಕ್ಯಾಪ್ ತೆಗಿತಿದ್ದಂಗೆ ಹೋಗಿ ಕೆಳಗಡೆ ನೆಲ ಕಚ್ಕೊಬಿಡ್ತು ಗುರು. ಧೂಳಾಗೋಯ್ತು. ನೀರಲ್ಲಿ ತೊಳೆದು ಮುಚ್ಚಳ ಹಾಕಬೇಕು. ಸದ್ಯಕ್ಕೆ ಇದರಲ್ಲೇ ಬ್ರಷಲ್ಲಿ ತೊಗೊಂಡು ಪೇಂಟ ಮಾಡುವ ಬನ್ನಿ. ಇದೇನು ಗುರು, ನೀರು ಇದ್ದಂಗೆ ಅದ, ತಾಗ್ತಾನಿಲ್ಲ. ಗಟ್ಟಿ ಇದೆ ಗುರು, ನಾನು ಕಲಿಸ್ಕೋಬೇಕು. ಮರ್ತೇ ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಗಟ್ಟಿಗಿದೆ ಪೇಂಟು. ಕ್ಲೀನಾಗಿ ಕಲಿಸುವ ಬನ್ನಿ. ಮಿಕ್ಸಿಂಗು ಕ್ಲೀನಾಗಿ ಆಗಬೇಕು, ಇಲ್ಲ ಅಂದರೆ ಕಷ್ಟ. ಒಂದು ಕೈಲಿ ಕ್ಯಾಮ್ರಾ, ಒಂದು ಕೈಲಿ ಮಿಕ್ಸಿಂಗು. ಯಾಮಾರಿದ್ರೆ ಪೇಂಟ್ ಎಲ್ಲ ನೆಲ ಕಚ್ಕೊಳತ್ತೆ. ಈಗ ನೋಡುವ. ಈಗ ಕರೆಕ್ಟ್ ಆಯ್ತು ನೋಡಿ. ಅಲ್ಲಿ ಚೆನ್ನಾಗಿ ಬರೀತಾ ಇದ್ದೀನಿ ಪೇಂಟಿಂಗು. ಕ್ಲೀನಾಗಿ ಆಗ್ತಾ. ಅಯ್ಯೋ, ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ಯಾವ ಮಳೆ ಗಾಳಿ ನೀರು ಅನ್ಕಿದ್ರು ಈ ಜಾಗದಲ್ಲಿ ರೆಸ್ಟ್ ಹಿಡಿಬಾರ್ದು, ಹಂಗೆ ಹೊಡಿತಾ ಇದ್ದೀನಿ ಪೇಂಟ್ ಹಾಕರು. ಈ ಸಾಲ್ಡ್ರ್ ಮಾಡೋರು ನೋಡಿ, ಇದು ವೆಲ್ಡಿಂಗ್ ಮಾಡೋರಲ್ಲ, ಆ ಜಾಗದಲ್ಲೂ ಕ್ಲೀನಾಗಿ ಹೊಡಿಯಬೇಕು. ಆ ಸುತ್ತಮುತ್ತಲ ಜಾಸ್ತಿ ರೆಸ್ಟ್ ಹಿಡಿಯೋದು. ಕ್ಲೀನಾಗಿ ಬಂದಿದೆ ಅನ್ಕೋತೀನಿ.
ಆ ಕಡೆ ಹೊಡೆದಾಯ್ತು ನೋಡಿ. ಈಗ ಹಿಂದ್ಗಡೆ ಈ ಕಡೆ ಸೈಡ್ ಹೊಡಿಬೇಕು. ಬಕ್ಕೊಂಡು ಅಯ್ಯೋ ಸರ್ಕಸ್ ಮಾಡ್ತಾ ಇದ್ದೀನಿ ನೋಡಿ. ಯಾವ ಪರಿಸ್ಥಿತಿಯಲ್ಲಿ ಕೂತ್ಕೊಂಡು ಪೇಂಟ್ ಹೊಡಿಬೇಕು ಅಂತ. ಗಾಡಿ ಇಡೋದಲ್ಲ, ಮೇಂಟೈನ್ ಮಾಡಿದ್ರಲ್ಲೇ ಕಿತ್ಕೊಂಡೋಗುತ್ತೆ ನೋಡಿ. ಈ ಜಾಗ ಹೊಡೆದಾಯ್ತು, ಆ ಕಡೆಯಿಂದನೂ ಈ ಕಡೆಯಿಂದನೂ ಸಾಕು ಅನ್ಕೋತೀನಿ. 2 ಲೇಯರ್ 3 ಲೇಯರ್ ಹೊಡೆದಿದ್ದೀನಿ. ಈಗ ಇಲ್ಲಿ ಇದೇನಿದೆ ಈ ಕಂಡಿಲಿ ಸಾಲ್ಡ್ರ್ ಮಾಡಿರ್ತಾರಲ್ಲ ಅಲ್ಲಿಗೆ ಹೊಡಿಬೇಕು ಕ್ಲೀನಾಗಿ. ಅದಾದಮೇಲೆ ಇಲ್ಲಿಗೆ ನಾವು ಬೇರೆ ಇಂಥ ಕೆಲಸದಲ್ಲೆಲ್ಲ ನೋಬ್ಗಳು ಪೇಂಟ್ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಹೊಡಿತಾ ಇದ್ದೀನಿ. ಕ್ಲೀನಾಗಿ ಒರೆಸ್ಬೇಕಿಲ್ಲ ಅಂದ್ರೆ ಹಂಗೆ ಕೂತ್ಕೊಬಿಟ್ರೆ ಕಷ್ಟ. ಇಲ್ಲಿ 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 ಇದ್ರ ಕೆಳಗಡೆ ಆದಮೇಲೆ ಇಲ್ಲೊಂಚೂರು ತಿಕ್ಕಡಿದಿತ್ತು. ಇಲ್ಲಿ ಎಲ್ಲ ಆ ಕಡೆ ಕ್ಲೀನಾಗಿ ಪೇಂಟ್ ಮುಗಿಸಿ ಈ ಕಡೆನೂ ಹೊಡೆದಿದ್ದೀನಿ. ಮುಗಿಸಾಯಿತು. ಇನ್ನೇನಿದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ಕೆಲಸ ಏನು ಏನೇನು ಮಾಡಿಸ್ತೆ ಅಂತ ನೋಡಿದಿರಿ ನೀವೆಲ್ಲ ಕೂಡ ವೀಡಿಯೋದಲ್ಲಿ. ಒಂದು ಗಾಡಿ ಇಟ್ಟು ಮೇಂಟೈನ್ ಮಾಡಬೇಕು ಅಂದರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಅದರಲ್ಲೂ ವಿಂಟೇಜ್ ಗಾಡಿಗಳಂದರೆ ಕ್ರೋಮಿಯಂ ಪಾರ್ಟ್ಗಳನ್ನ ಕ್ಲೀನಾಗಿ ನೋಡಿಕೊಂಡು ಈ ರೀತಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನಾಳೆ ವೀಡಿಯೋದಲ್ಲಿ ಸಂಪೂರ್ಣವಾಗಿ ಸೈಲೆನ್ಸರ್ ಬಗ್ಗೆನೇ ವೀಡಿಯೋ ಮಾಡ್ತೀನಿ. ಏನಪ್ಪ ಅಂತಂದರೆ ಸೈಲೆನ್ಸರ್ ಹಾಕಿದ್ಮೇಲೆ ಪರ್ಫಾರ್ಮೆನ್ಸಲ್ಲಿ ಯಾವ ರೀತಿ ಚೇಂಜ್ ಆಗಿದೆ ಅದನ್ನು ತೋರಿಸ್ಕೊಡ್ತೀನಿ. ಮೈಲೇಜ್ ಡ್ರಾಪ್ ಆಗಿದೆಯಾ ಇಲ್ವೋ ಎಲ್ಲನೂ ಸಿಕ್ಕಿ ಅದೇ ರೀತಿ ಸೌಂಡ್ನು ಕೂಡ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಫ್ಲೈ ಬೈ ಎಲ್ಲ ಹೊಡೆದು ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಇಷ್ಟೇ ನೋಡಿದ್ರಲ್ಲ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.